ऑपरेशन सिंदूर के बारे में आपने जो दुनिया को बताया, हमको बताया, हिंदुस्तान के लोगों को बताया, उसकी बात कर रहा हूँ। ಲೋಕಸಭೆಯ ಮುಂಗಾರು ಅಧಿವೇಶನ ಶುರುವಾಗಿದೆ. ನಿನ್ನೆ ಎರಡೂ ಸದನಗಳಲ್ಲೂ ಅಂದ್ರೆ ಲೋಕಸಭೆ ಹಾಗೇನೆ ರಾಜ್ಯಸಭೆ ಎರಡೂ ಕಡೆ ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಸರ್ಕಾರ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಗದ್ದಲವನ್ನ ಶುರು ಮಾಡಿರೋದ್ರಿಂದ ಎರಡೂ ಕಲಾಪಗಳು ಬಲಿಯಾದವು. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸರ್ಕಾರದ ಸದಸ್ಯರು ಏನೇ ಹೇಳಿಕೆಗಳನ್ನು ಕೊಡ್ತಿದ್ರು ಕೂಡ ವಿರೋಧ ಪಕ್ಷದ ನಾಯಕರಿಗೆ ಸಂಸತ್ನಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. नहीं, देखिए सवाल ये है कि जो हाउस में डिफेंस मिनिस्टर को बोलने देते हैं, उनके लोगों को बोलने देते हैं, मगर अगर विपक्ष का कोई कुछ कहना चाहता है तो अलाउड नहीं है. मैं लीडर ऑफ अपोजिशन हूँ, मेरा हक है, तो मुझे तो कभी बोलने ही नहीं देते हैं. तो ये एक नया अप्रोच है. क्या सवाल चाहते हैं आप? क्या सवाल आप चाहते हैं सर जो प्रधानमंत्री बट दौड़ के निकले हाउस से एक सेकंड में तो डिस्कशन. हाँ, चर्चा तो होगी, अगर वो अलाउ करेंगे तो होगी, मगर इशू ये है कि कन्वेंशन कहता है कि अगर सरकार के लोग कुछ बोलें तो हमें भी स्पेस मिलनी चाहिए. हम दो शब्द कहना चाहते थे, मगर विपक्ष को ये अलाउड नहीं. थैंक यू. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಪ್ರತಿಭಟನೆಗೆ ಸಾಕ್ಷಿಯಾದ ನಂತರ ಎರಡನೇ ಬಾರಿಗೆ ಕಲಾಪವನ್ನ ಮುಂದೂಡಲಾಯಿತು. ಈ ಸಂದರ್ಭದಲ್ಲಿ ಮುಂಗಾರು ಅಧಿವೇಶನದ ಮೊದಲ ದಿನವೇ ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕೊಡಬೇಕು ಅಂತ ವಿರೋಧ ಪಕ್ಷ ಒತ್ತಾಯವನ್ನ ಮಾಡಿತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ರಕ್ಷಣಾ ಸಚಿವರು ಹಾಗೆ ಬಿಜೆಪಿಯವರಿಗೆ ಮಾತ್ರ ಮಾತನಾಡೋದಕ್ಕೆ ಅವಕಾಶ ಇದೆ, ಆದರೆ ವಿರೋಧ ಪಕ್ಷದ ಯಾರಾದರೂ ಏನನ್ನಾದ್ರೂ ಕೇಳೋದಕ್ಕೆ ಹೋದ್ರೆ ಅವರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಾನು ವಿರೋಧ ಪಕ್ಷದ ನಾಯಕ, ಅದು ನನ್ನ ಹಕ್ಕು, ನನಗೆ ಮಾತನಾಡೋದಕ್ಕೆ ಅವಕಾಶವೇ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಜೊತೆಗೆ ಪ್ರಧಾನಿ ಮೋದಿಯವರನ್ನು ಕೂಡ ಟೀಕೆ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರು ಒಂದೇ ಕ್ಷಣಕ್ಕೆ ಸದನದಿಂದ ಓಡ್ ಹೋದ್ರು ಅಂತ ಹೇಳಿದ್ರು. ಅವರು ಅವಕಾಶ ನೀಡಿದ್ರೆ ಚರ್ಚೆ ನಡೆಯುತ್ತೆ, ಆದರೆ ಸಮಸ್ಯೆ ಅಂದ್ರೆ ಸರ್ಕಾರ ಜನರನ್ನ ಬಲಿಪಶು ಮಾಡ್ತಾ ಇದೆ. ಒಟ್ನಲ್ಲಿ ಆಡಳಿತ ಪಕ್ಷದ ಮೇಲೆ ವಿಪಕ್ಷಗಳು ಸಾಕಷ್ಟು ಆರೋಪವನ್ನ ಮಾಡ್ತಾ ಇವೆ. ರಾಹುಲ್ ಗಾಂಧಿ ಅವರು ಮೋದಿಯವರನ್ನ ಟೀಕೆ ಮಾಡೋದ್ರ ಜೊತೆಗೆ ನಮಗೆ ಚರ್ಚೆಗೆ ಅವಕಾಶವನ್ನೇ ಮಾಡಿಕೊಡೋದಿಲ್ಲ, ಮಾತನಾಡೋದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಕೂಡ ಒಂದಷ್ಟು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಇವತ್ತು ಕಲಾಪದಲ್ಲಿ ಏನಾಗಬಹುದು ಕಾದು ನೋಡಬೇಕು. When LOP was speaking, there was silence. Please listen to leader of the house.